ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚರ್ಚಿತ್ ಲಾಂಗ್ಸ್. ಸೊ ಆಟೋದ ಹಿಂದೆ ಕುತ್ಕೊಂಡು ಎಲ್ಲಿ ಹೋಗ್ತಿದೀವಿ ಅಂತ ಅನ್ಕೊತಾ ಇದ್ದೀರಾ? ನಾವಿದ್ದೇವೆ ಮಂತ್ರಾಲಯದಲ್ಲಿ. ಇವಾಗ ನಾವು 150 ರೂಪಾಯಿಯಲ್ಲಿ ಮಂತ್ರಾಲಯನು ಸುತ್ತುವ. ಯಾವ್ಯಾವ ಪ್ಲೇಸ್ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ನೋಡುವ. ನಮಗೆ ಮಂತ್ರಾಲಯ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡಿ 4 ಪ್ಲೇಸ್ ತೋರಿಸಿ, 5 ಟೋಟಲ್ ಅನ್ಸುತ್ತೆ. 5 ಪ್ಲೇಸ್ ತೋರಿಸಿ ಮತ್ತೆ ಇಲ್ಲಿ ಮಂತ್ರಾಲಯ ಟೆಂಪಲ್ ಹತ್ರದಿಂದ ಅಂದು ಬಿಡ್ತಾರೆ. ಟೋಟಲ್ ಅಪ್ ಅಂಡ್ ಡೌನ್ 60 ಕಿಲೋಮೀಟರ್ ಆಗುತ್ತೆ. ಒಬ್ಬರಿಗೆ 150 ಟೋಟಲ್. ನಮಗೆ ಇಬ್ಬರಿಗೆ ಇವಾಗ 300 ರೂಪಾಯಿ ಹೋಗಿ ಬರ್ತಾ ಇದೀವಿ. ನೋಡ್ವಾ, ಐ ಯು ಎಕ್ಸೈಟೆಡ್? ಇವತ್ತು ನಾವು ಮಂತ್ರಾಲಯದ ಪವಿತ್ರ ಬೀದಿಗಳಲ್ಲಿ ಒಂದು ಸುಂದರ ಪ್ರಯಾಣಕ್ಕೆ ಹೋಗ್ತಾ ಇದ್ದೇವೆ. ಅದು ಕೇವಲ ಎಷ್ಟು ಗೊತ್ತಾ? 150 ರೂಪಾಯಿ ಆಟೋ ಚಾರ್ಜ್ನಲ್ಲಿ. ಯಾವ್ಯಾವ ದಿವ್ಯ ಸ್ಥಳಗಳನ್ನು ನಾವು ನೋಡ್ತಾ ಇದ್ದೇವೆ ಅಂತ ತಿಳ್ಕೊಬೇಕಾ? ಹಾಗಾದ್ರೆ ಬನ್ನಿ ನಮ್ಮ ಜೊತೆ. ನಾವೀಗ ಹೋಗ್ತಾ ಇರೋದು 1 ಅಲ್ಲ 2 ಅಲ್ಲ 3 ಅಲ್ಲ, ಟೋಟಲ್ 7 ಪ್ಲೇಸಿಗೆ. ಯಾವ್ದು ಗೊತ್ತಾ? ಶ್ರೀ ಅಭಯಾಂಜನೇಯ ದೇವಸ್ಥಾನ, ಏಕಶಿಲಾ ಬೃಂದಾವನ, ಬಿಚ್ಚಾಲಮ್ಮ ದೇವಸ್ಥಾನ, ಬಿಚ್ಚಾಲೆಯಲ್ಲಿರುವ ಗೋಶಾಲೆ, ಶ್ರೀ ಅಪ್ಪನ್ನಾಚಾರ್ಯರ ಮನೆ, ಶ್ರೀ ಪಂಚಮುಖಿ ಆಂಜನೇಯ ದೇವಸ್ಥಾನ ಮತ್ತೆ ಲಕ್ಷ್ಮೀ ದೇವಸ್ಥಾನ. ನಾವು ಬೆಂಗಳೂರಿಂದ ಟ್ರೈನಲ್ಲಿ ಮಂತ್ರಾಲಯಕ್ಕೆ ಬಂದ್ವಿ. ಮತ್ತಿವಾಗ ರಾಯರ ದರ್ಶನ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ನಮ್ದು. ಅದಾದ್ಮೇಲೆ ಇವಾಗ ಆಟೋ ರೈಡಲ್ಲಿ ಹೋಗ್ತಾ ಇದ್ದೇವೆ. ಮಂತ್ರಾಲಯದ ರಾಯರ ದರ್ಶನದ ವಿಡಿಯೋ ಅದನ್ನೆಲ್ಲ ಇನ್ನೊಂದು ವ್ಲಾಗ್ ಮಾಡಿ ಹಾಕ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಅದನ್ನು ಕೂಡ ನೋಡಬಹುದು. ನಾವು 2ನೇ ಸಲ ಈ ತರ ಓಪನ್ ಆಟೋದಲ್ಲಿ ಹಿಂದೆ ಕುತ್ಕೊಂಡು ಹೋಗ್ತಾ ಇರೋದು. ಮುಂಚೆ ನಾವು ಶಿವಗಂಗೆ ಟ್ರೆಕ್ ಹೋಗಿದ್ವಿ ಫ್ರೆಂಡ್ಸ್ ಜೊತೆ, ಅವಾಗ ಈ ತರಾನೇ ಹೋಗಿದ್ವಿ. ಅದೊಂದ್ಸಲ ನೆನಪು ಬಂತು. ನೀವು ಹೀಗೆ ಹೋಗಿರ್ತೀರಾ ಅನ್ಕೋತೀನಿ. ಹಲೋ, ಏನು ಹಾಗೆ ನೋಡ್ತಾ ನೋಡ್ತಾ ಬಂದೇ ಬಿಟ್ವಿ ನೋಡಿ ನಮ್ಮ ಮೊದಲನೇ ಜಾಗ. ಅದುವೇ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ. ಭಯ ಇಲ್ಲದ ದೇವರು ಅಂದ್ರೆ ಅದು ಆಂಜನೇಯ ಸ್ವಾಮಿ ತಾನೆ. ಈ ದೇವಸ್ಥಾನಕ್ಕೆ ಬಂದ ಮೇಲೆ ಒಂಥರ ಶಕ್ತಿ ನೋಡಿ. ಬೇಗ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಬರುವ. ಇಲ್ಲಿ ಆಟೋ ಒಂದು 5-10 ನಿಮಿಷ ನಿಲ್ಲಿಸ್ತಾರೆ. ಇದು ಮಂತ್ರಾಲಯ ಮಠದಿಂದ ತುಂಬಾ ಹತ್ರದಲ್ಲೇ ಇದೆ. ನಮಗೆ ನಡ್ಕೊಂಡು ಬೇಕಾದ್ರೂ ಬರ್ಬೋದು. ಒಂದು 500 ಮೀಟರ್ ಅಷ್ಟೇ ದೂರದಲ್ಲಿದೆ. ಹಾಯ್, ನೋಡಿ ಏನೋ ಕಾಯಿ ಇದೆ ಮರದಲ್ಲಿ. ಏನ್ ಕಾಯಿ ಅದು? ಚಪ್ಪಲಿ. ಏನ್ ಮೇಡಮ್, ಹೋಗೋಣ? ಹೋಗುವ. ಇನ್ ನೆಕ್ಸ್ಟ್ ಪ್ಲೇಸ್ ಯಾವ್ದು ಗೊತ್ತಿಲ್ಲ. ಬನ್ನಿ. ಈ ನಗರದ ಗಲಾಟೆಯಿಂದ ಹೊರ ಬಂದ ತಕ್ಷಣ ಹಸಿರಾದ ಹೊಲಗಳು, ಶಾಂತವಾದ ರಸ್ತೆ, ಈ ದರ್ಶನಕ್ಕೆ ಒಂದು ಚೆನ್ನಾಗಿರೋ ಪ್ರಾರಂಭನೆ ಸಿಕ್ತು ನೋಡಿ ನಮ್ಗೆ. ದೂರ ಕೂತು ಗಡ ಗಡ ಮಾಡಿಕೊಂಡು ಬಂದು ಎಲ್ಲಿಗೋ ಬಿಸಿಲು. ಇವಾಗ ಯಾವ್ದಿದ್ದು ಜಾಗ?
ಬಿಚ್ಚಾಲಿ ಬಿಚ್ಚಾಲಿ ಅಂತೆ. ಬೃಂದಾವನಕ್ಕೆ ದಾರಿ. ನಾವೀಗ ಬಂದಿದ್ದೇವೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ಬೃಂದಾವನ. ಇದು ಇರೋದು ಬಿಚ್ಚಾಲಿಯಲ್ಲಿ. ಇದನ್ನು ಶ್ರೀ ಗುರುರಾಯರ ನೆಚ್ಚಿನ ಶಿಷ್ಯರಾಗಿದ್ದಂತಹ ಅಪ್ಪನ್ನಾಚಾರ್ಯರು ನಿರ್ಮಿಸಿದ್ದು. ಇದು ಉಳಿದ ಎಲ್ಲ ಬೃಂದಾವನಗಳಿಗಿಂತ ವಿಭಿನ್ನವಾದದ್ದು. ಇಲ್ಲಿ ಅರ್ಚಕರು ಇರ್ತಾರೆ. ನಿಮಗೆ ಇದರ ಬಗ್ಗೆ, ಈ ಸ್ಥಳದ ಬಗ್ಗೆ ಮಾಹಿತಿ ಬೇಕಾದ್ರೆ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನಮಗೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಲ್ಲಿ. ಈ ಸ್ಥಳದ ಹಿನ್ನೆಲೆ ಅಂತೂ ತುಂಬಾ ಚೆನ್ನಾಗಿದೆ, ತುಂಬಾ ಅರ್ಥಪೂರ್ಣವಾಗಿದೆ. ನೀವು ಕೇಳಲೇಬೇಕು, ಮಿಸ್ ಮಾಡ್ಕೊಳ್ಳೇಬೇಡಿ. ಇದೊಂದು ಏಕಶಿಲಾ ಬೃಂದಾವನ, ಮತ್ತೆ ತುಂಬಾ ಶಾಂತ ಹಾಗೂ ಶ್ರದ್ಧೆಯಿಂದ ತುಂಬಿರುವಂತಹ ಸ್ಥಳ ಆಗಿದೆ. ಇಲ್ಲಿ ನೀವು ತುಂಗಾಭದ್ರಾ ನದಿಯನ್ನು ಕೂಡ ನೋಡ್ಬೋದು. ಅದಾದ ಮೇಲೆ ಅದರ ಪಕ್ಕದಲ್ಲಿಯೇ ನಾವು ಬಿಚ್ಚಾಲಮ್ಮ ದೇವಿಯ ದೇವಸ್ಥಾನವನ್ನು ಕೂಡ ನೋಡ್ಬೋದು. ಇದು ಇಲ್ಲಿಯ ಊರಿನ ದೇವತೆ ಆಗಿರುತ್ತೆ. ಇವಾಗ ದೇವಸ್ಥಾನ ಹೊಸದಾಗಿದೆ. ಅದಾದ್ಮೇಲೆ ಇಲ್ಲಿಯ ಗೋಶಾಲೆಯನ್ನು ಕೂಡ ನೋಡ್ಬೋದು ನೀವು. ನೋಡಿ ಎಷ್ಟೊಂದು ಗೋವುಗಳಿದೆ. ನಾವು ಗೋವುಗಳನ್ನು ಗೋಮಾತೆ ಅಂತ ಪೂಜಿಸ್ತೇವೆ. ನೋಡಿ ಎಷ್ಟೊಂದು ಚೆನ್ನಾಗಿದೆ, ಎಲ್ಲಾನು ತುಂಬಾ ಮುದ್ದಾಗಿದೆ. ಮುಂದೆ ನಾವು ಹೋಗಿದ್ದು ಶ್ರೀ ಅಪ್ಪಣ್ಣಾಚಾರ್ಯರ ಮನೆಗೆ. ಶ್ರೀ ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ಕಾಲಿಟ್ಟ ತಕ್ಷಣವೇ ಕಣ್ಣು ತಣ್ಣಗಾಗುತ್ತದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ನಿಷ್ಠಾವಂತ ಶಿಷ್ಯರಿವರು. ಇಲ್ಲೇ ಅವರು ಭಕ್ತಿಯಿಂದ ಗುರು ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರಗಳನ್ನು ಹಾಡುತ್ತಿದ್ದರಂತೆ. ಇವತ್ತಿಗೂ ಆ ಶಕ್ತಿ ಈ ಮನೆಯ ಮಡಿಲಿನಲ್ಲಿ ಇದೆ ಅನ್ನಬಹುದು. ಇಲ್ಲಿ ಒಬ್ರು ಅರ್ಚಕರು ಇದ್ರು. ಅಲ್ಲಿ ನಮಗೆ ಸರ್ಪ ದೋಷ, ಈ ತರ ಇನ್ನಿತರ ದೋಷಗಳನ್ನೆಲ್ಲ ಇದ್ರೆ ಹೇಳ್ಕೋಬಹುದು. ಅವರಿಗೆ ಏನು ಪೂಜೆ ಮಾಡ್ಬೇಕು ಆ ತರ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಇದು ನೋಡಿ, ರಾಯರು ಅವರ ಜೀವನ ಚರಿತ್ರೆಯನ್ನು ಫೋಟೋಗಳ ಮೂಲಕ ಒಂದು ಲೈನ್ ಅಲ್ಲಿ ಬರ್ದು ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ನೋಡಿ, ಇದುವೇ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳ. ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯನ್ನು ಫೋಟೋಗಳ ಮೂಲಕ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಿಮಗೆ ಟೈಮ್ ಇದ್ರೆ ಎಲ್ಲವನ್ನು ಒಂದ್ಸಲ ಓದಿ.
ಕೊನೆಗೆ ನಾವು ತಲುಪಿದ್ದು ಶ್ರೀ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಇದು ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ ಮಂತ್ರಾಲಯದಿಂದ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯ ತೆರಳುವ ಮೊದಲು ಸುಮಾರು 12 ವರ್ಷಗಳ ಕಾಲ ಪಂಚಮುಖಿ ಆಂಜನೇಯ ಸ್ವಾಮಿಗಾಗಿ ಇಲ್ಲಿ ತಪಸ್ಸು ಮಾಡಿದರು ಎಂದು ಹೇಳಲಾಗ್ತದೆ. ಇಲ್ಲಿ ಆಂಜನೇಯನು ವರಾಹ, ಗರುಡ, ನರಸಿಂಹ, ಹಯಗ್ರೀವ ಮತ್ತು ಹನುಮಂತನಿಂದ ಕೂಡಿದ ಪಂಚಮುಖಗಳಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುಂದೆ ಪ್ರತ್ಯಕ್ಷನಾಗಿದ್ದಾನೆ. ಹಾಗಾಗಿ ಇಲ್ಲಿ ನಾವು ಶ್ರೀ ಪಂಚಮುಖಿ ಆಂಜನೇಯ ದೇವಸ್ಥಾನವನ್ನು ನೋಡಬಹುದು. ಆಮೇಲೆ ನಾವು ಹೋಗಿದ್ದು ಅಲ್ಲೇ ಹತ್ರದಲ್ಲಿದ್ದ ಶ್ರೀ ಲಕ್ಷ್ಮೀ ದೇವಸ್ಥಾನಕ್ಕೆ. ಎಲ್ಲ ಸ್ಥಳಗಳನ್ನೆಲ್ಲ ನೋಡಿ ಆಯ್ತು. ಇವಾಗ ನಾವು ವಾಪಸ್ ರಿಟರ್ನ್ ಮಂತ್ರಾಲಯಕ್ಕೆ ಹೋಗ್ತಿದ್ದೇವೆ. 1 ಗಂಟೆ ಆಗ್ತಾ ಬಂತು. ಇನ್ನು ಊಟ ಅಲ್ಲೇ ಮಂತ್ರಾಲಯದಲ್ಲೇ ಹೋಗಿ ಪ್ರಸಾದ ತಿಂತೇವೆ. ಜಾಗ ಅಂತೂ ಎಲ್ಲ ಚೆನ್ನಾಗಿತ್ತು, ಬಟ್ ತುಂಬಾ ಬಿಸಿಲಿತ್ತು. ನಾವು ಹಿಂದೆ ಬೇರೆ ಕೂತ್ಕೊಂಡಿದ್ವಲ್ಲ, ಬಿಸಿಲು ಹಂಗೆ ಹೊಡಿತಾ ಇತ್ತು. ತುಂಬಾ ಸುಸ್ತು ಕೂಡ ಆಯ್ತು. ಇವಾಗ 5 ದೇವಸ್ಥಾನ ನೋಡ್ಕೊಂಡು ಬಂದು ಮತ್ತೆ ಮಂತ್ರಾಲಯಕ್ಕೆ ಊಟಕ್ಕೆ ಬಂದಿದ್ದೇವೆ. ಬನ್ನಿ ನೋಡುವ. ಒಂದು ಚಿಕ್ಕ ಆಟೋ ರೈಡ್, ಆದ್ರೆ ಭಕ್ತಿ, ಇತಿಹಾಸ, ಶ್ರದ್ಧೆ, ಪ್ರಕೃತಿ ಇವೆಲ್ಲ ತುಂಬಿರುವಂತಹ ದರ್ಶನ. ನಿಮಗೂ ಇಂತಹ ಅನುಭವ ಆಗಿದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.